ಹಾಂಗ್ಕಾಂಗ್ನಲ್ಲಿ ವೃತ್ತಿಯಲ್ಲಿ ವಾಸ್ತುಶಿಲ್ಪಿ ಮತ್ತು ಕಥಕ್ ನೃತ್ಯ ಕಲಾವಿದೆಯಾಗಿರುವ ಪ್ರೀತಿ ಕಾಮತ್ ರಾಜ್ಯದಾಕ್ಷಿ ಕಾರವಾರದ ಮಾರುತಿ ದೇವಸ್ಥಾನದ ಕಾರವಾರ ರಾಜ ಗಣೇಶ ಮೂರ್ತಿಯ ಎದುರು ಗಣೇಶ ಪುರಾಣದ ಥೀಮ್ನೊಂದಿಗೆ ಮೋಡಿ ಮಾಡುವ ಕಥಕ್ ನೃತ್ಯವನ್ನ ಪ್ರದರ್ಶಿಸಿದರು. ಸೆಪ್ಟೆಂಬರ್ 4ರಂದು ಮುಂಬೈನ ವಾಡಾಲಾದಲ್ಲಿರುವ ಪ್ರಸಿದ್ಧ ಜಿಎಸ್ಪಿ ಗಣೇಶ ಪಂಗಡದಲ್ಲಿ ಪ್ರದರ್ಶನ ನೀಡಿದ ನಂತರ ಪ್ರೀತಿ ಕಾಮತ್ ಸ್ವಯಂ ಪ್ರೇರಣೆಯಿಂದ ಮುಂಬೈನಿಂದ ಬಂದು ಕಾರವಾರದಲ್ಲಿ ನೃತ್ಯವನ್ನ ಪ್ರದರ್ಶಿಸಿದರು. ಪ್ರೀತಿ ಕಾಮತ್ತರ ನೃತ್ಯ ಪ್ರದರ್ಶನವು ಆವರಣಕ್ಕೆ ಭೇಟಿ ನೀಡಿದ ನೂರಾರು ಭಕ್ತರ ಗಮನ ಸೆಳೆಯಿತು ಮತ್ತು ಮೆಚ್ಚುಗೆಗೆ ಪಾತ್ರವಾಯಿತು. ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ ರವಿವಾರ ಚಂದ್ರಗ್ರಹಣ ಪ್ರಯುಕ್ತ ದೇವರ ದರ್ಶನದ ಸಮಯದಲ್ಲಿ ಬದಲಾವಣೆ ಮಾಡಲಾಗಿತ್ತು. ವಾರಾಂತ್ಯದ ರಜೆಯ ಕಾರಣ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಆದರೆ ನಿಗದಿತ ಸಮಯದಲ್ಲಿ ದೇವರ ದರ್ಶನ ಪಡೆದು ತೆರಳಿದ್ದು ಕಂಡುಬಂತು. ಮಂದಿರದ ವತಿಯಿಂದ ಈ ಮೊದಲೇ ಪತ್ರಿಕಾ ಪ್ರಕಟಣೆಯ ಮೂಲಕ ಭಕ್ತರಿಗೆ ಮಾಹಿತಿ ನೀಡಿದ್ದರಿಂದ ಯಾವುದೇ ಗೊಂದಲಗಳು ಉಂಟಾಗಲಿಲ್ಲ. ಮುಂಜಾನೆ 6 ಗಂಟೆಯಿಂದ 10:45ರವರೆಗೆ ಸ್ಪರ್ಶ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ನಂತರ ಮಧ್ಯಾಹ್ನ 2:30ರ ಒಳಗೆ ಮಹಾಪೂಜೆ ನೆರವೇರಿಸಿ ಮಂದಿರ ಮುಚ್ಚಲಾಗಿತ್ತು. ಸಂಜೆ 4 ಗಂಟೆಯಿಂದ 5:30ರವರೆಗೆ ಪುನಃ ಸ್ಪರ್ಶ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. 7 ಗಂಟೆಯ ಒಳಗೆ ಮಹಾಪೂಜೆ ನೆರವೇರಿಸಿ ಮಂದಿರ ಮುಚ್ಚಲಾಯಿತು. ಗ್ರಹಣ ಸಮಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ಮಂದಿರದ ಉಚಿತ ಪ್ರಸಾದ ಭೋಜನ ಮಧ್ಯಾಹ್ನ ಎಂದಿನಂತೆ ನಡೆದಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿದ್ರು. ಗ್ರಹಣದ ಪ್ರಯುಕ್ತ ಸಂಜೆ ಊಟ ಬಂದಾಗಿತ್ತು. ಮೇಲುಸ್ತುವಾರಿ ಸಮಿತಿಯ ಮಾರ್ಗದರ್ಶನದಲ್ಲಿ ವ್ಯವಸ್ಥಾಪಕರು ಸಿಬ್ಬಂದಿಗಳು ಭಕ್ತರಿಗೆ ಸರಿಯಾದ ಮಾಹಿತಿ ನೀಡುತ್ತಾ ಸಹಕರಿಸಿದ್ರು. ರಾತ್ರಿ ಗ್ರಹಣ ಸಮಯದಿಂದ ಗ್ರಹಣ ಮೋಕ್ಷದವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ದಾಂಡೇಲಿಯಲ್ಲಿ 11 ದಿನಗಳ ಕಾಲ ಪೂಜೆಗೊಂಡು ಬೃಹತ್ ಮೆರವಣಿಗೆಯೊಂದಿಗೆ ಕಾಳಿ ನದಿಯಲ್ಲಿ ವಿಸರ್ಜನೆಗೊಂಡಿದ್ದ ವಿಘ್ನ ವಿನಾಶಕ ಗಣಪನ ಮೂರ್ತಿ ನದಿಯಲ್ಲಿ ತೊಳೆದು ಹೋಗದೆ ಭಗ್ನಗೊಂಡ ಸ್ಥಿತಿಯಲ್ಲಿ ಬಿದ್ದುಕೊಂಡಿರುವ ದೃಶ್ಯ ಭಕ್ತರ ಮನಸ್ಸಿಗೆ ನೋವುಂಟು ಮಾಡುತ್ತದೆ. ದಾಂಡೇಲಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನ 11 ದಿನಗಳ ಕಾಲ ಅತ್ಯಂತ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಹಾಗೆಯೇ 11ನೇ ದಿನದ ವಿಸರ್ಜನೆಯೂ ಕೂಡ ಅಷ್ಟೇ ಸಡಗರದಿಂದ ನಡೆದಿದೆ. ಸಹಸ್ರ ಸಂಖ್ಯೆಯ ಭಕ್ತರೊಂದಿಗೆ ಮೆರವಣಿಗೆಗೊಂಡು ವಿಸರ್ಜನೆಯಾದ ಗಣಪ ಮಾತ್ರ ಇದೀಗ ನದಿಯಲ್ಲಿ ಅರೆಬರೆ ಸ್ಥಿತಿಯಲ್ಲಿ ಕಾಣುತ್ತಿರೋದು ಮಾತ್ರ ಬೇಸರದ ಸಂಗತಿಯಾಗಿದೆ ಎನ್ನುತ್ತಾರೆ ಭಕ್ತರು. ಸಾರ್ವಜನಿಕ ಗಣಪನನ್ನ ದಾಂಡೇಲಿಯ ಕಾಳಿ ನದಿಯ ಸೇತುವೆಗಳಿಂದ ವಿಸರ್ಜಿಸೋದು ವಾಡಿಕೆ. ಕೆಲವರು ಕುಳಗಿ ರಸ್ತೆಗೆ ಹೋಗುವ ಕೋಗಿಲಬನ ಬಳಿ ಇರುವ ಕಾಳಿ ನದಿ ಸೇತುವೆಯಿಂದ ವಿಸರ್ಜಿಸುತ್ತಾರೆ. ಮತ್ತೆ ಕೆಲವರು ಹಳೆ ದಾಂಡೇಲಿಯಿಂದ ಜೊಯ್ಡಾಕ್ಕೆ ಹೋಗುವ ಕಾಳಿ ನದಿ ಸೇತುವೆಯಲ್ಲಿ ವಿಸರ್ಜಿಸುತ್ತಾರೆ. 8 ರಿಂದ 10 ಅಡಿ ಎತ್ತರದ ಗಣೇಶನನ್ನ ವಿಸರ್ಜಿಸೋದು ಬಹಳ ಕಷ್ಟದ ಕಾರ್ಯವಾಗಿರೋದ್ರಿಂದ ಅನೇಕರು ಕ್ರೇನ್ ಹಾಗೂ ಜೆಸಿಬಿ ಮೂಲಕ ಗಣೇಶನನ್ನ ನೀರಿಗೆ ಬಿಡೋದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ವಿಧಾನ. ಆದರೆ ವರ್ಷದ ಹಾಗೆಯೇ ಗಣಪ ನದಿಯ ನೀರಲ್ಲಿ ತೊಳೆದು ಹೋಗದೆ ಜನರಿಗೆ ಕಾಣುವ ಹಾಗೆ ಭಗ್ನಗೊಂಡ ಸ್ಥಿತಿಯಲ್ಲಿ ಬಿದ್ದುಕೊಂಡಿರೋದು ಕಂಡು ಬರ್ತಿದೆ. ಈ ವರ್ಷ ಕಾಳಿ ನದಿಯಲ್ಲಿ ನೀರು ಜೋರಾಗಿ ಹರಿಯುತ್ತಿದೆ. ಸುಪಾ ಜಲಾಶಯ ಕೂಡ ಭರ್ತಿಯಾಗಿರೋದ್ರಿಂದ ವಿದ್ಯುತ್ ಉತ್ಪಾದನೆಯಾಗುವ ಕಾರಣಕ್ಕಾಗಿ ಹೊರಹರಿವು ಕೂಡ ಇದೆ. ಆದರೆ ನದಿಯಲ್ಲಿ ವಿಸರ್ಜಿಸಿದ ದೊಡ್ಡ ಗಾತ್ರದ ಗಣಪತಿ ಮೂರ್ತಿ ಮಾತ್ರ ನದಿಯಲ್ಲಿ ತೇಲಿ ಹೋಗ್ಲೇ ಇಲ್ಲ. ಗಣಪತಿ ಮೂರ್ತಿ ಕೆಲವು ಅಂಗಾತ ಬಿದ್ರೆ ಕೆಲವು ಮುಗುಚಿ ಬಿದ್ದಿವೆ. ಮತ್ತೆ ಕೆಲವು ಕೈ ಕಾಲುಗಳನ್ನ ತುಂಡಾಗಿಸಿಕೊಂಡ ರೀತಿಯಲ್ಲಿ ಬಿದ್ದಿವೆ. ಈ ದೃಶ್ಯ ಕುಳಗಿ ರಸ್ತೆ ಹಾಗೂ ಹಳೆ ದಾಂಡೇಲಿಯ ಬಳಿಯ ಕಾಳಿ ಸೇತುವೆಯ ಬಳಿಯೂ ಕೂಡ ಕಂಡು ಬರುತ್ತದೆ. ಇದನ್ನ ನೋಡಲೆಂದೇ ಅನೇಕ ಜನ ಬರುತ್ತಿದ್ದು ಹೀಗೆ ಭಗ್ನಗೊಂಡ ಸ್ಥಿತಿಯಲ್ಲಿರುವ ವಿಘ್ನ ವಿನಾಶಕನ ಮೂರ್ತಿ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ. ಗಣೇಶ ಉತ್ಸವದ ಸಂದರ್ಭದಲ್ಲಿ ಗಣಪನನ್ನ ವಿಸರ್ಜಿಸಲೆಂದೇ ಕಾಗದ ಕಂಪನಿಯವರು ಬಸವೇಶ್ವರ ನಗರದಲ್ಲಿ ತಾತ್ಕಾಲಿಕ ಕೊಳವೊಂದನ್ನ ನಿರ್ಮಿಸುತ್ತಾರೆ. ಸುತ್ತಮುತ್ತಲಿನ ನೂರಾರು ಮನೆಯವರು ತಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಚಿಕ್ಕ ಚಿಕ್ಕ ಗಣಪನನ್ನ ಇಲ್ಲಿ
ವಿಸರ್ಜನೆ ಮಾಡಿದ್ದಾರೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಗಣಪ, ಸೋಮಾನಿ ವೃತ್ತದಲ್ಲಿ ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣಪ ಸೇರಿದಂತೆ ದೊಡ್ಡ ಗಾತ್ರದ ಗಣಪತಿ ಮೂರ್ತಿಯನ್ನ ಕೂಡ ಇಲ್ಲಿ ವಿಸರ್ಜಿಸಲಾಗುತ್ತದೆ. ಗಣೇಶನ ಮೂರ್ತಿ ವಿಸರ್ಜನೆಗಳು ಮುಗಿದ ನಂತರದಲ್ಲಿ ಮಣ್ಣನ್ನ ತುಂಬಿಸಿ ಈ ಕೊಳವನ್ನ ಸಮತಟ್ಟು ಮಾಡಲಾಗುತ್ತದೆ ಎಂದು ವೆಸ್ಟ್ ಕೋಸ್ಟ್ ಕಾಗದ ಕಂಪನಿಯ ರಾಜೇಶ್ ತಿವಾರಿ ತಿಳಿಸಿದ್ದಾರೆ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ.
ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.